ನಮ್ಮೊಂದಿಗೆ ಎಐಟಿಸಿನ ಸಂಘಟನೆಯ ಹಿರಿಯ ಮುಖಂಡರಂತಹ ವಿಜಯ್ ಭಾಸ್ಕರ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡಿಸೋಣ. ಸರ್, ಮೊದಲನೇ ನೇರವಾದಂತಹ ಪ್ರಶ್ನೆ ಅಂದರೆ, ಇದೇ ಅಕ್ಟೋಬರ್ 15ರಂದು ನೀವು ಬೃಹತ್ ಸತ್ಯಾಗ್ರಹನ ಮಾಡ್ತಿರುವಂಥದ್ದು, ಅಂದರೆ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗಿತ್ತು. 15 ದಿನದ ತಾತ್ಕಾಲಿಕವಾದ ಮುಂದೂಡಿದಿರಿ. ಬಹಳ ಮುಖ್ಯವಾಗಿ KSRTC MD ಅಕ್ರಮ್ ಪಾಷಾ ಅವರು ನಿಮಗೆ ಕಾಲ್ ಮಾಡಿದ್ರಂತೆ, ಏನು ಹೇಳಿದರು ಸರ್? ಅವರು ಇವತ್ತು ಏನು ಮುಖ್ಯಮಂತ್ರಿಗಳ ಸಲಹೆಗಾರರಿದ್ದಾರೆ ಅಂಜುಮ್ ಪರ್ವೇಜ್ ಅವರು, ಅವ್ರನ್ನ ಭೇಟಿ ಮಾಡಿದ್ದಾರೆ. ಅವರಿಗೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮತ್ತು ಹಿಂದಿನ ಹಲವಾರು ಸಭೆಗಳಲ್ಲಿ ಅಂಜುಮ್ ಪರ್ವೇಜ್ ಅವರು ಕೂಡ ಭಾಗವಹಿಸಿದರು, ಬೇರೆ ಬೇರೆ ಹುದ್ದೆಗಳಲ್ಲಿ ಇದ್ದರು ಆಗ. ಬಟ್ ಇವತ್ತು ಅವರು ಮುಖ್ಯಮಂತ್ರಿಗಳ ಸಲಹೆಗಾರರಾಗಿದ್ದಾರೆ. ಅವರ ಜೊತೆಯಲ್ಲಿ ಮಾತನಾಡಿ ಸಾರಿಗೆ ನೌಕರರದ್ದು ಈ ಥರ ಬೇಡಿಕೆ ಇತ್ಯರ್ಥ ಆಗಬೇಕಾಗಿದೆ. ಮತ್ತು ಈಗ ಅವರು 15ನೇ ತಾರೀಕಿಂದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ 19ನೇ ತಾರೀಕುವರೆಗೂ. ಅದರಿಂದ ಇದನ್ನು ತುರ್ತಾಗಿ ಗಮನ ಹರಿಸಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ದಾರೆ. ಅವರು ಸಹ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದ ವಿಷಯನ ಅಕ್ರಮ್ ಪಾಷಾ ಅವ್ರ ಜೊತೆ ಶೇರ್ ಮಾಡಿಕೊಂಡ್ರು. ಮತ್ತು ಈಗ ಮುಖ್ಯಮಂತ್ರಿಗಳು ಅವರು ಇನ್ನು 15 ದಿವಸದ ಒಳಗಾಗಿ ಸಭೆ ದಿನಾಂಕ ನಿಗದಿ ಮಾಡಿ, ಬಿಹಾರ್ ಚುನಾವಣೆ ಆದ ಕೂಡಲೇ ನಾವು ಮಾತುಕತೆ ಮಾಡಿ ಇದನ್ನು ಇತ್ಯರ್ಥ ಮಾಡ್ತೀವಿ ಅಂಥೇಳಿ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಒಳಗಡೆ ನೀವು ಇದನ್ನು ಈ ಕಾರ್ಯಕ್ರಮನ ಮುಂದೆ ಹಿಂಪಡೀರಿ ಅಂಥೇಳಿ ನನಗೆ ತಿಳಿಸಿದರು. ನಾನು ಅವ್ರಿಗೆ ಹೇಳಿದೆ, ನಾವು ಜಂಟಿ ಕ್ರಿಯಾ ಸಮಿತಿಯಲ್ಲಿ ತಮ್ಮ ಮನವಿಯನ್ನು ಖಂಡಿತ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ. ತಾವು ಸಾಧ್ಯ ಆದರೆ ಒಂದು ಪತ್ರನ ಜಂಟಿ ಕ್ರಿಯಾ ಸಮಿತಿಗೆ ಅಡ್ರೆಸ್ ಮಾಡಿ ಕೊಡ್ರಿ, ಇವತ್ತು ಸಂಜೆ ನಮ್ಮದು ಮೀಟಿಂಗ್ ಇದೆ ಅಂತ ನಾನು ಹೇಳಿದೆ. ಅವರು ಅದೇ ಪ್ರಕಾರವಾಗಿ ಆ ಪತ್ರ ಏನಿದೆ ಅದನ್ನು ಕಳಿಸಿದರು. ಮತ್ತು ನಮ್ಮ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಇದನ್ನು ಪ್ರೆಸೆಂಟ್ ಮಾಡಿ ಚರ್ಚೆ ಮಾಡಿದಾಗ ಎಲ್ಲರೂ ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿ ಇವತ್ತು ಇಷ್ಟೆಲ್ಲ ಒಂದು ಎಫರ್ಟ್ ಆಗಿದೆ. ಮತ್ತು ನಾವು ಹೋರಾಟಕ್ಕೋಸ್ಕರ ಹೋರಾಟ ಅಲ್ಲ, ಹೋರಾಟ ಯಾವತ್ತು ಫಲಿತಾಂಶನ ನಿರೀಕ್ಷೆ ಇಟ್ಕೊಂಡು ಮಾಡ್ತಕ್ಕಂಥ ಹೋರಾಟ. ಸೊ ಈಗ ನಮ್ಮ ಉದ್ದೇಶ ಇದ್ದಿದೆ, ಆಗಸ್ಟ್ 5ರ ಮುಷ್ಕರನ ನಾವು ಹೈಕೋರ್ಟ್ನ ಆದೇಶದ ಮೇಲೆ ವಾಪಸ್ ತಗೊಂಡ ಮೇಲೆ ಅಧಿವೇಶನ ಮುಗಿದ ಮೇಲೆ ನಾವು ಸಭೆ ಕರಿತೀವಿ ಅಂತ ಮುಖ್ಯಮಂತ್ರಿಗಳು ಸಹ ಹೇಳಿದರು. ಸೊ ಅಧಿವೇಶನ ಮುಗಿದು ಸುಮಾರು 3 ವಾರ ಆಗ್ತಾ ಬಂತು, ಇನ್ನೂ ಅದ್ರ ಬಗ್ಗೆ ಸುದ್ದಿ ಸೂಚನೆ ಏನೂ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಈ ಹೋರಾಟ ಹಮ್ಮಿಕೊಂಡಿದ್ವಿ. ಬಟ್ MD ಅವರು ಮತ್ತು ಅಂಜುಮ್ ಪರ್ವೇಜ್ ಅವರ ಒಂದು ಮುತುವರ್ಜಿಯಿಂದಾಗಿ ಇದೊಂದು ಸಭೆ ನಿಗದಿಯಾಗುವಂಥ ಭರವಸೆ ಸಿಕ್ಕಿದೆ. ಈ ಹಿನ್ನೆಲೆ ಜಂಟಿ ಕ್ರಿಯಾ ಸಮಿತಿ ಕೂಡ ಸರಿಯಾಗೇ ಇದನ್ನು ಮುಂದೂಡುವಂಥ ತೀರ್ಮಾನ ಮಾಡಿದೆ. ನಾವು ಇದನ್ನೇನು ಚಳುವಳಿನೇನು ವಾಪಸ್ ತಗೊಂಡಿಲ್ಲ, ಮುಂದೂಡಿದ್ದೀವಿ. ಅವರು ಮಾತು ಕೊಟ್ಟಿರೋ ರೀತಿಯಲ್ಲೇ 15 ದಿವಸದ ಒಳಗಾಗಿ ದಿನಾಂಕ ಫಿಕ್ಸ್ ಮಾಡಿ, ಆ ಮೀಟಿಂಗ್ ಆಗೋದು ಸ್ವಲ್ಪ ಹಿಂದೆ ಮುಂದೆ ಆದರೂ ಚಿಂತೆ ಇಲ್ಲ. ಬಟ್ ದಿನಾಂಕ ಫಿಕ್ಸ್ ಮಾಡುವಂಥ ಒಂದು ಕಮಿಟ್ಮೆಂಟ್ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಅವ್ರು ಈಡೇರಿಸಿದ್ರು ಅಂತಂದರೆ ಮತ್ತೆ ನಾವು ಬೀದಿಗಿಳಿಯುವಂಥ ಸಂದರ್ಭ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಒಂದು ವೇಳೆ ಅವರು ಅದನ್ನು ಮಾತಿಗೆ ತಪ್ಪಿದರೆ ಮತ್ತೆ ನಾವು ಈ ಚಳುವಳಿ ಹೋರಾಟದ ಹಾದಿನ ಮತ್ತೆ ತುಳಿಬೇಕಾದಂಥ ಸಂದರ್ಭ ಬರುತ್ತೆ, ಮತ್ತು ನಾವು ಬೀದಿಗೆ ಇಳಿತೀವಿ. ಆಗಸ್ಟ್ 4ರಂದು ನಿಮಗೆ ಏನೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಆಶ್ವಾಸನೆ ಕೊಟ್ಟಿದ್ರು, 14 ತಿಂಗಳ ಅರಿಯರ್ಸ್ ನಾವು ಕೊಡ್ತೀವಿ ಅಂತೇಳಿ. ಇನ್ನು ಉಳಿದಂತಹ 28 ತಿಂಗಳು ಇನ್ನು ಅರಿಯರ್ಸ್ ಬಾಕಿ ಇರುವಂಥದ್ದು. 28 ತಿಂಗಳು ಕೂಡ ಅರಿಯರ್ಸನ್ನ ಮಂಜೂರು ಮಾಡ್ತಾರೆ ಅನ್ನುವಂತಹ ವಿಶ್ವಾಸ ಇದೆಯಾ, ಅಥವಾ ಇನ್ನೊಂದು ಟರ್ಮು ಅಥವಾ ಮುಂದೆ ಹಾಕುವಂಥದ್ದಾಗತ್ತಾ, ಹೇಗೆ? ಅಲ್ಲ, ಈಗಾಗಲೇ ನಾವು ಹಲವಾರು ಸಭೆಗಳಲ್ಲಿ MD ಅವ್ರಿಗೂ ತಿಳಿಸಿದ್ದೀವಿ, ಸಾರಿಗೆ ಮಂತ್ರಿಗಳಿಗೂ ತಿಳಿಸಿದ್ದೀವಿ ಭಾಳ ಸ್ಪಷ್ಟವಾಗಿ. ಒಂದು ವಿಚಾರ ಏನಂದರೆ, ಕೆಲಸಗಾರರಿಗೆ 38 ತಿಂಗಳ ಅರಿಯರ್ಸ್ ಬರಬೇಕು ಅನ್ನೋ ವಿಚಾರದಲ್ಲಿ ನಮ್ಮಲ್ಲಿ ಯಾವುದೇ ರಾಜಿ ಇಲ್ಲ. ಬಟ್ ಇದಕ್ಕೆ ದುಡ್ಡನ್ನು ಯಾರು ಪೇ ಮಾಡ್ತಾರೆ, ಇದಕ್ಕೆ ದುಡ್ಡು ಹೇಗೆ ಹೊಂದಿಸಬೇಕು ಅನ್ನೋ ವಿಚಾರದಲ್ಲಿ ನಾವು ಹಲವಾರು ಸಲಹೆ ಸೂಚನೆಗಳನ್ನ ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಕೊಟ್ಟಿದ್ದೀವಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಈಗ 14 ತಿಂಗಳ ಅರಿಯರ್ಸನ್ನು ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ಸುಮಾರು ಒಂದು 718 ಕೋಟಿ ರೂಪಾಯಿ ಏನೋ ಆಗುತ್ತದು. ಅಕಸ್ಮಾತ್ ಅವರು ಇನ್ನೊಂದು ಸ್ವಲ್ಪ ಅವರು ಅದನ್ನು ಹೆಚ್ಚಳ ಮಾಡಿ ಕೊಟ್ಟು ಉಳಿದ ಹಣ ನಮ್ಮ 38 ತಿಂಗಳ ಅರಿಯರ್ಸ್ ಪೈಕಿ ಸರ್ಕಾರ ಕೊಡ್ತಕ್ಕಂಥ ಅರಿಯರ್ಸ್ ಹಣನ ಬಿಟ್ಟು ಉಳಿದ ಅವಧಿಯ ಹಣನ 4 ನಿಗಮಗಳು ಶೇರ್ ಮಾಡಿಕೊಂಡ್ರು ಅಂದರೆ ಅವು ಏನು ಹೊರಲಾರ್ದ ಹೊರೆ ಏನಲ್ಲ. ಮತ್ತು ಇದ್ರ ಜೊತೆಯಲ್ಲಿ ನಾವು ಸರ್ಕಾರನ ಒತ್ತಾಯ ಮಾಡ್ತಾಯಿದ್ದೀವಿ, ನೀವು ಶಕ್ತಿ ಯೋಜನೆಗೆ ಈ 15% ಏನು ಇದು ಪ್ರಯಾಣ ದರ ಹೆಚ್ಚಳ ಕೊಟ್ಟಿದ್ದೀರಿ, ಅದು ನೀವು ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅದನ್ನು ಇನ್ನೂ ನೀವು ಅನುಷ್ಠಾನ ಮಾಡಿಲ್ಲ. ಅದನ್ನು ನೀವು ಮಾಡಿದ್ರೆ ಸಾರಿಗೆ ನಿಗಮಗಳಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ.
ನಮ್ಮ 1/1/24 ವೇತನ ಪರಿಷ್ಕರಣೆನೂ ಮಾಡ್ಬೋದು. ನೀವು ಸರ್ಕಾರದಿಂದ ಕೊಡ್ತಕ್ಕಂಥ ಏನು ಅರಿಯರ್ಸ್ ಹಣ ಇದೆ ಅದಕ್ಕೆ ಸಾರಿಗೆ ನಿಗಮಗಳು ಸೇರಿಸಿ ಒಟ್ಟು 38 ತಿಂಗಳ ಅರಿಯರ್ಸನ್ನು ಕೆಲಸಗಾರರಿಗೆ ಕೊಡೋದೇನು ಕಷ್ಟ ಆಗೋದಿಲ್ಲ ಅನ್ನೋದು ನಮ್ಮ ಒತ್ತಾಯ ಇದೆ. ಅದರಿಂದ 38 ತಿಂಗಳ ಅರಿಯರ್ಸ್ ಕೊಡಬೇಕು ಅನ್ನೋ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಜಂಟಿ ಕ್ರಿಯಾ ಸಮಿತಿ ಭಾಳ ಸ್ಪಷ್ಟವಾಗಿದೆ. ಬಟ್ ಅದನ್ನು ಹೆಂಗೆ ಹಂಚ್ಕೋಬೇಕು? ಸರ್ಕಾರನೇ ಪೂರ್ತಿ 38 ತಿಂಗಳದ್ದು ಕೊಡೋಕ್ಕಾಗಲ್ವಾ? ಓಕೆ, ನೀವು ಇನ್ನೊಂದು ಸ್ವಲ್ಪ ಹಣನೇ 14 ತಿಂಗಳ ಜೊತೆಲಿ ಇನ್ನಷ್ಟು ಹೆಚ್ಚು ಮಾಡಿ ಉಳಿದಿದ್ದನ್ನು ಸಾರಿಗೆ ನಿಗಮಗಳಿಗೆ ಕೊಡೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಶಕ್ತಿ ಯೋಜನೆ ಹಣನ ಪೂರ್ತಿ ಬಿಡುಗಡೆ ಮಾಡಿ. ಇದು ನಾವು ಕೊಟ್ಟಿರ್ತಕ್ಕಂಥ ಒಂದು ಸೂಚನೆ ಮತ್ತು ಸೂತ್ರ. ಇದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಖಂಡಿತವಾದ ಇದೇನಲ್ಲ, ಇದು ಸೂತ್ರ ಅಲ್ಲ. ಇದು ಒಪ್ಪಬಹುದು, ನಮ್ಗೆ ಒಪ್ತಾರೆ ಅನ್ನೋಂಥ ನಂಬಿಕೆ ನಮಗಿದೆ. 5 ವರ್ಷಗಳಿಂದ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಿದ್ರಿ. AIT ಸಂಘಟನೆ ಸೇರಿದಂತೆ ಇನ್ನು ಜಂಟಿ ಕ್ರಿಯಾ ಸಮಿತಿಯವರು 15 ದಿನದಲ್ಲಿ 1,15,000 ಸಾರಿಗೆ ನೌಕರರ ಭವಿಷ್ಯ ನಿರ್ಧಾರ ಆಗತ್ತಾ? ಅಲ್ಲ, ಈಗ ಇದು ಮುಖ್ಯಮಂತ್ರಿಗಳ ಮಟ್ಟದಲ್ಲೇ ಆಗಲೇಬೇಕಾದಂಥ ವಿಚಾರ. ಅವರೇ ನೀವು ಇದನ್ನು ಮುಂದೆ ಹಾಕ್ರಿ, ನಾನು ಇನ್ನೊಂದು ತಿಂಗಳ ಒಳಗಾಗಿ ಇದನ್ನೆಲ್ಲ ಇತ್ಯರ್ಥ ಮಾಡೋಣ ಅನ್ನುವಂಥ ಸೂಚನೆಗಳನ್ನ ಅವ್ರು ಕೊಟ್ಟಿರೋವಾಗ ಅದನ್ನು ಧಿಕ್ಕರಿಸಿ ಏನು ಉಪಯೋಗ ಇಲ್ಲ. ಅದರಿಂದ 15 ದಿವಸದಲ್ಲಿ ಅವರು ದಿನಾಂಕ ನಿಗದಿ ಮಾಡಿ ಇನ್ನೊಂದು ತಿಂಗಳ ಒಳಗಾಗಿ ಇದನ್ನು ಬಗೆಹರಿಸ್ತೀವಿ ಅಂದರೆ ನಾವು 2020ರಿಂದ ಇಲ್ಲಿವರೆಗೂ ತಾಳ್ಮೆಯಿಂದ ಕಾದಿದ್ದೀವಿ. ಇನ್ನೊಂದು ತಿಂಗಳಲ್ಲಿ ನಾವು ಅದನ್ನೇನು ತಾಳ್ಮೆ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸಕಾರಾತ್ಮಕವಾಗಿ ಇತ್ಯರ್ಥ ಆಗುತ್ತೆ. ಇಲ್ಲದೇ ಇದ್ದರೆ ಒಂದು ವೇಳೆ ಸರ್ಕಾರ ಅದನ್ನು ನಂಬಿಕೆ ಉಳಿಸ್ಕೊಳ್ಳಿಲ್ಲ ಅಂತಂದರೆ ಮತ್ತೆ ನಾವು ಬೀದಿಗಿಳಿದು ಎಳಿತೀವಿ. ಅದರಿಂದ ನಾವು ನಂಬಿಕೆ ಇಟ್ಟಿರೋದು ಹೋರಾಟದಲ್ಲಿ ಈ 1,15,000 ಜನರ ಒಂದು ಒಗ್ಗಟ್ಟಿನಲ್ಲಿ. ಅದ್ರ ಮೇಲೆ ನಮಗೆ ನಂಬಿಕೆ ಇರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಅವ್ರು ಏನೇ ಒಂದು ವ್ಯತ್ಯಾಸಗಳನ್ನ ಮಾಡಿದ್ರು ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದ್ರ ಬಗ್ಗೆ ಅದು ಬಗೆಹರಿಯುತ್ತೆ ಅನ್ನೋ ಭರವಸೆ, ನಂಬಿಕೆ ಅಂತೂ ಖಂಡಿತ ಇದೆ. ಇದಿಷ್ಟು ವಿಜಯ್ ಭಾಸ್ಕರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.